ಮಳೆ ಬೇರೆ ಆಗಿದೆ ನಿನ್ನೆ ನೈಟು, ಜಿಟಿ ಜಿಟಿ ಮಳೆ ಆಗೋದೇ ಇಲ್ಲಿ, ಮಳೆ ಇದ್ದೇ ಇರುತ್ತೆ. ಬಟ್ ಬೇಸಿಗೆಯಲ್ಲಿ ಈ ರೇಂಜಿಗೆ ಕೂಲ್ ಪ್ಲೇಸ್ ಎಲ್ಲಿ ನೋಡಿಲ್ಲ ನಾನು. ಅಟ್ಲೀಸ್ಟ್ 1-2 ಅವರ್ ಆದರೂ ಹೀಟ್ ಆಗುತ್ತೆ ಬೇರೆ ಪ್ಲೇಸಲ್ಲಿ, ಬಟ್ ಇಲ್ಲಿ ಅದೇ ಇಲ್ಲ. ಯಾವ ಕಡೆ? ಹತ್ತು. ಸೊ ನಮಸ್ತೆ ಕರ್ನಾಟಕ, ಡೇ 2 ಊಟಿ ಲಾಗ್ಗೆ ಸ್ವಾಗತ. ಆ್ಯಕ್ಚುಲಿ ಇವತ್ತಿನ ಡೇ ಕಾಗೆ ಮಿರರ್ ಮೇಲೆ ದೊಡ್ಡದಾಗ ಒಂದು ಟ್ಯಾಟೋ ಹಾಕಿತ್ತು. ಟ್ಯಾಟೋನ ಕ್ಲೀನಾಗಿ ತೊಳೆದ್ಬಿಟ್ಟು ಇವಾಗ ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇರೋದು, ವ್ಯೂ ಪಾಯಿಂಟ್ ನೋಡೋಕ್ಕೆ ಹೆಂಗಿದೆ ಏನಿದೆ ಅಂತ. ನಮ್ಮ ಮರಿ ದೊಡ್ಡ ಬೆಟ್ಟಕ್ಕೆ ಹೋಗು ಅಂತ ಹೇಳಿದ್ದು, ಬಟ್ ಸ್ಟಿಲ್ ಮ್ಯಾಪ್ ಹಾಕಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ಲು ಮ್ಯಾಪ್ ಹಾಕೋಕ್ಕೆ. ಇದನ್ನು ನೋಡ್ರಿ, ಇವತ್ತೊಂದು ಸ್ವಲ್ಪ ಬಿಸಿಲು ಬಂದಿದೆ. ಮಾರ್ನಿಂಗ್ ಹೊತ್ತು ಸ್ವಲ್ಪ ಬಿಸಿಲು ಇರುತ್ತೆ ಇಲ್ಲಿ 11-12ವರೆಗೂ ಮೇ ಬಿ. ಅದಾದಮೇಲೆ ಫುಲ್ಲು ಚಳಿ ಆಗಿಬಿಡುತ್ತೆ. ಸೊ ಊಟಿಗೆ ಬರಬೇಕಂದ್ರೆ ಏನು ತಮಿಳು ಬರಬೇಕಂತ ಏನಿಲ್ಲ, ನೀವು ಕನ್ನಡದಲ್ಲಿ ಏನೇ ಮಾತಾಡಿದ್ರು ಜನ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಅದು ಇದು ಏನು ಪ್ರಾಬ್ಲಮ್ ಇಲ್ಲ, ಖುಷಿಯಾಗೇ ಮಾತಾಡ್ತಾರೆ, ಖುಷಿಯಾಗೇ ಇರ್ತಾರೆ. ಆಮೇಲೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಬಟ್ಟೆ ಏನಾದರೂ ಇದ್ದರೆ ಬಟ್ಟೆ ಮುಂಚೆನೇ ಪ್ಯಾಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಏನಾದರೂ ಬಂದು ತೊಗೊತೀನಿ ಅಂದರೆ ಪ್ರಾಬಬ್ಲಿ ಅದು 600+ ಆಗಿರುತ್ತೆ ಒಂದು ನಾರ್ಮಲ್ ಟೀ ಶರ್ಟ್ ಕೂಡ. ಆಮೇಲೆ ಹೋಟೆಲ್ಸ್ ಕೂಡ ಅಷ್ಟೇ, ಜಾಸ್ತಿ ಬಿರಿಯಾನಿ ಶಾಪ್ಸ್ ಇದೆ. ಊಟಿ ಹೆಂಗಿದೆ ಅಂದರೆ ಸುತ್ತಮುತ್ತ ಎಲ್ಲ ಬೆಟ್ಟದ ನಡುವೆ ಊರಿದು. ಬೆಟ್ಟದ ಮೇಲೇನೂ ಮನೆ ಕಾಣಿಸುತ್ತೆ, ಅಪೋಸಿಟ್ ಸೈಡು ಈ ಬೆಟ್ಟದ ಮೇಲೆ ಕೂತ್ಕೊಂಡ್ರೆ ಈ ಕಡೆ ಅರೌಂಡ್ ಏನು ಮನೆಗಳಿದೆ ಎಲ್ಲ ಕಾಣಿಸುತ್ತೆ. ಅಥವಾ ಯಾವುದೇ ಬೆಟ್ಟ ನೋಡಿದ್ರೂ ನಿಮಗೆ 3 ವ್ಯೂ ಅಂತೂ ಸಿಗುತ್ತೆ ಮಿನಿಮಮ್. ಎಲ್ಲಿ ಮರು? ಇಲ್ಲ ರೈಟಾ ತೋರಿಸು. ಸೊ ಯಾವತ್ತೂ ಇಲ್ಲಿ ಒಂದು ಸ್ವಲ್ಪ ಪೊಲೀಸ್ ಕೆಲಸ ಮಾಡ್ತಾನೆ ಇರ್ತಾರೆ, ಅದಕ್ಕೇನು ಮಾಡೋಕ್ಕಾಗ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಜನನೂ ಅಷ್ಟೇ, ನಿನ್ನೆ ಝೋನ್ ಟೆಸ್ಟ್ ಹೋದಲ್ಲೆಲ್ಲ ಪಾಪ ಶಾಪ್ ಅವರೆಲ್ಲ ಬಂದು ಫೋಟೋ ಗೀಟೋ ತಗೊತಾ ಇದ್ರು ಗಾಡಿದು. ಆಮೇಲೆ ಕಾಲೇಜ್, ವಾವ್ ಏನು ಕಾಲೇಜ್ ಗುರು, ಬೆಟ್ಟದಲ್ಲೇ ಕಾಲೇಜ್ ಇದೆ. ಅವ್ರಿಗೆ ದಿನ ಒಂದು ಪಿಕ್ನಿಕ್ ಅಂದ್ಕೊಳ್ಳಿ ಇಲ್ಲಿರೋರಿಗೆ. ಚೆನ್ನಾಗಿದೆ ಊರು ಒಂಥರ ಸುತ್ತೋಕ್ಕೆ. ಇಲ್ಲಿ ಪ್ಲೇಸಸ್ ಜಾಸ್ತಿ ಇಲ್ಲ ಅಂದ್ರೂ ಊರೇ ನೀವು 1-2 ದಿನ ಸುತ್ತಾಡ್ಕೊಂಡಿರ್ಬೋದು ಆರಾಮಾಗಿ. ನೋಡಿ ಬೆಟ್ಟದಲ್ಲಿ ಒಂದು JCB ಹೋಗ್ತಾ ಇದ್ರೆ ಮುಗ್ದೇ ಹೋಯ್ತು ಕತೆ. ಗೋಕುಲಕ್ ರೆಸಿಡೆನ್ಸಿ ಈ ಥರ ಅಪೋಸಿಟೇ ನಮ್ಮದು ಹೋಟೆಲ್ ಇರೋದು. ಆ್ಯಕ್ಚುಲಿ ನಮ್ಮ ಹೋಟ್ಲ್ ಹತ್ರ ನಿಂತರೆ ಇದೆಲ್ಲ ವ್ಯೂ ಪ್ರಾಪರಾಗಿ ಕಾಣಿಸುತ್ತೆ. ಇಲ್ಲಿಂದ ನಮ್ಮ ಹೋಟ್ಲ್ ಅನ್ಸುತ್ತೆ ಮೇ ಬಿ. ನೆಕ್ಸ್ಟ್ ಲೆವೆಲ್. ನೈಟ್ ಹೊತ್ತು ಫುಟೇಜ್ ಹಾಕ್ತೀನಿ, ಚೆನ್ನಾಗಿದೆ. ಸೊ ಕಡಿಮೆ ರೇಟು. ನೆಕ್ಸ್ಟ್ ಟೈಮ್ ಬಂದಾಗ ಒಂದು ರೆಸಾರ್ಟ್ ಮಾಡಬೇಕಿಲ್ಲಿ. ಯಾವುದು ಇದೇ ರೋಡ ಮರು? ಎಷ್ಟು ಕೂಲಿದೆ ಗೊತ್ತಾ, ಬಿಸಿಲು ಬಂದಿರ್ಬೋದು ಬಟ್ ಫುಲ್ ಚಳಿ ಇದೆ ಮರಯ, ಕೈಗೆಲ್ಲ ತಂಪು ಗಾಳಿ. ನಾನು ಗ್ಲೌಸ್ ತೊಗೊಂಡಾ? ಓಕೆ, ಗ್ಲೌಸ್ ಬಿಟ್ಟು ಬಂದೆ ಆಲ್ರೆಡಿ. ಗ್ಲೌಸ್ ಬಿಟ್ಟು ಬಂದಾಯಿತು. ಅಲ್ಲಿ ನೋಡಲ್ಲಿ ಅದೇನು ಟೆಂಪಲ್ಲ ಏನದು? ಏನು ರೆಸಾರ್ಟಾ? ಸಖತ್ತಾಗಿದೆ. ಅಲ್ಲಿ ಯಾರು ಕಟ್ಟೋರು ಗುರು? ಮುಂದೆ ಎಲ್ಲ ಇಲ್ಲಿ ವ್ಯವಸಾಯ ಪದ್ಧತಿ ಬೆಟ್ಟದಲ್ಲೇ ಮಾಡೋದು. ಆ್ಯಕ್ಚುಲಿ ಇದೇ ಪದ್ಧತಿನ ಸೇಮ್ ಟು ಸೇಮ್ ಚೀನಾದಲ್ಲೂ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ. ಹಾಂ ಅಲ್ಲ ಇದಲ್ಲ. ನೋಡು ಕರೆಕ್ಟಾಗಿ ಹೋಗ್ತಾ ಇದ್ದೀವ ಇಲ್ಲಿ ಅಂತ. ಓಕೆ, ಸೊ ಚೀನಾದಲ್ಲೂ ಸೇಮ್ ಟು ಸೇಮ್ ಹಿಂಗೆ, ಬಟ್ ಅವ್ರದ್ದೊಂದು ಸ್ವಲ್ಪ ಬಿಲ್ಡಿಂಗ್ ಮೆಥಡ್ಸ್ ಎಲ್ಲ ಚೇಂಜ್ ಇದೆ. ಬಟ್ ಅವ್ರದ್ದು ವ್ಯವಸಾಯ ಪದ್ಧತಿ ಇದೇ ಥರ ಬೆಟ್ಟದ ಮೇಲೆ ಹಿಂಗೆ ಮಾಡೋದು, ಸೇಮ್ ಟು ಸೇಮ್ ಎಕ್ಸಾಕ್ಟ್ಲಿ ಹಿಂಗೆ. ಬಟ್ ಅವ್ರದ್ದು ನೀರು ಜೊತೆಗೇ ಹರಿಯುತ್ತೆ ಆ್ಯಕ್ಚುಲಿ ಅವ್ರದ್ದು ವ್ಯವಸಾಯ ಪದ್ಧತಿಯಲ್ಲಿ. ಅಲ್ಲೇ ಇರುತ್ತೆ ನೀರು ಕೂಡ, ಹಂಗೆ ಮೂಮೆಂಟಲ್ಲಿ ಇರುತ್ತೆ ಅವ್ರದ್ದು ಯಾವತ್ತು. ಇದ್ರದ್ದು ನಾರ್ಮಲಿ ಏನು ಗೊತ್ತಾ, 30-40 ಹೋಗ್ತಾ ಇದ್ರೇ ಸೌಂಡ್ ಜಾಸ್ತಿ ಬರುತ್ತೆ. ಜನ ಒಂದು ಸ್ವಲ್ಪ ಅಲರ್ಟ್ ಆಗಿಬಿಡ್ತಾರೆ ಬೇಗ. ಎಲ್ಲರೂ ಹಂಗೆ ಅನ್ಕೊತಾರೆ, ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ, ಬಟ್ ಹಾಗೆ ಅನ್ಕೊತಾರೆ ಮಾತ್ರ. ಸರ್ಕಲ್ ವ್ಯೂ ಇರೋದಂದರೆ ಇದು ಮಸ್ತಾಗಿದೆ.
ಇಲ್ಲೇ ಬಂದ್ವಲ್ಲ ನಾವು. ಯಾವ ಬಿಲ್ಡಿಂಗಲ್ಲಿ ಕೆಳಗಡೆ ನಿಂತು ತೋರಿಸಿದೆ ಅದೇ ಬಿಲ್ಡಿಂಗ್ ಇದು. ಮಳೆ ಬೇರೆ ಆಗಿದೆ ನಿನ್ನೆ ನೈಟು. ಜಿಟಿ ಮಳೆ ಆಗೋದೇ ಇಲ್ಲಿ, ಮಳೆ ಇದ್ದೇ ಇರುತ್ತೆ. ಬಟ್ ಬೇಸಿಗೆಯಲ್ಲಿ ಈ ರೇಂಜಿಗೆ ಕೂಲ್ ಪ್ಲೇಸ್ ಎಲ್ಲಿ ನೋಡಿಲ್ಲ ನಾನು. ಅಟ್ಲೀಸ್ಟ್ 1-2 ಅವರ್ ಆದರೂ ಹೀಟ್ ಆಗುತ್ತೆ ಬೇರೆ ಪ್ಲೇಸಲ್ಲಿ, ಬಟ್ ಇಲ್ಲಿ ಅದೇ ಇಲ್ಲ. ಯಾವ ಕಡೆ? ಮರ ತುಂಬ ದೊಡ್ಡದಿದೆ ಅಲ್ಲ, ನೀಲಗಿರಿ ಎಲ್ಲಾನು. ಒಟ್ಟಿನಲ್ಲಿ ಇಲ್ಲಿ ಏನು ಗೊತ್ತಿಲ್ಲ, ಬಟ್ ತುಂಬ ಜನರಿಗೆ ಕನ್ನಡ ಬರುತ್ತೆ. ಕನ್ನಡ ಬರಲಿಲ್ಲ ಅಂದ್ರೂ ಕನ್ನಡ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ನನಗೂ ತಮಿಳು ಅರ್ಥ ಆಗ್ತಾಯಿದೆ ಇಲ್ಲಿ ಬಂದಾಗಿಂದ. ಅವ್ರೇನಾದರೂ ಹೇಳಿದ್ರೆ ಓಕೆ, ಈ ವರ್ಡ್ ಇದಕ್ಕೆ ಓಕೆ ಡನ್ ಅಷ್ಟೇ, ಬಟ್ ಮಾತಾಡೋಕ್ಕೆ ಬರಲ್ಲ. $30 ಕ್ಯಾಶ್ ಕೇಳ. ಒಂದು ನೆನಪಿಟ್ಕೊಳ್ಳಿ, ಯಾವುದೇ ಟೂರಿಂಗ್ ಪ್ಲೇಸಸ್ ಹೋಗುವಾಗ ಯಾವತ್ತೂ ಕ್ಯಾಶ್ ಇಟ್ಕೊಳ್ಳಿ. ಯಾಕಂದರೆ ತುಂಬ ಜನ ಫೋನ್ಪೇ ರೆಫರ್ ಮಾಡಲ್ಲ, ಯಾಕಂದರೆ ನೆಟ್ವರ್ಕ್ ಇರೋಲ್ಲ ಬೆಟ್ಟದಲ್ಲೆಲ್ಲ. ಸೊ ಆಮೇಲೆ ಎರಡನೇದು, ಬಟ್ಟೆನ ಜಾಸ್ತಿ ತೊಗೊಳ್ಳಿ. 1-2 ಟೀ ಶರ್ಟ್ನ ಎಕ್ಸ್ಟ್ರಾ ತೊಗೊಳೋದು ಬನ್ನಿ ಆ್ಯಕ್ಚುಲಿ. ಯಾಕಂದರೆ ಏನಾದರೂ ತೊಗೋತೀನಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಕರ್ನಾಟಕ ಟೂರಿಸ್ಟ್ ಪ್ಲೇಸಲ್ಲಿ ಏನೋ ಕಡಿಮೆ ರೇಟಿಗೆ ಸಿಕ್ಬಿಡ್ಬೋದು, ಬಟ್ ಔಟ್ಸೈಡ್ ಆಫ್ ಕರ್ನಾಟಕ ಸ್ಟೇಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಇನ್ನೊಂದು ಹೆವಿ ಚಳಿ ಆಗ್ತಾಯಿದೆ ಗುರು. ಕೈಯೆಲ್ಲ ಆಲ್ರೆಡಿ ಇದಾಗ್ಬಿಟ್ಟಿದೆ. ಇದ್ಯಾಕೋ ಎರೋ ಮಾರ್ಕ್ ಸಾಮಾನು ಮಾಡ್ದಂಗೆ ಮಾಡವ್ರೆ. ಇಲ್ಲಿ ಮೇಲೆ ಹೋಗುವಾಗ ಎಷ್ಟು ಪೆಟ್ರೋಲ್ ಹತ್ತುತ್ತೆ, ಕೆಳಗಡೆ ಬರುವಾಗ ಅಷ್ಟೊಂದು ಪೆಟ್ರೋಲ್ ತೊಗೊಳ್ಳಲ್ಲ. ಬ್ಲೈಂಡ್ ಸ್ಪಾಟಲ್ಲಿ ಯಾವತ್ತೂ ಓವರ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಓವರ್ಟೇಕ್ ಮಾಡಿದಾಗಲೇ ಆಕ್ಸಿಡೆಂಟ್ ಆಗೋದು. ಸಪೋಸ್ ಯಾರೂ ಬರಲಿಲ್ಲ ಅಂದರೆ ನಮ್ಮ ಲಕ್ಕು, ಬಂದರೆ ಮುಗೀತು, ಗ್ರಾಚಾರ ಕೆಟ್ಟೋದಂಗೆ. ಸ್ವಲ್ಪ ರೋಡ್ ಫ್ರೀ ಆದಂಗೆ, ಇಲ್ಲ ಸಮ್ ಟೈಮ್ ಡ್ರೈವರ್ಸು ಇದು ಮಾಡ್ತಾರೆ, ಇಂಟಿಮೇಷನ್ ಮಾಡ್ತಾರೆ ಪಾಸ್ ಆಗು ಅಂತ. ಬೈಕ್ ಪಾರ್ಕಿಂಗ್ ಎಲ್ಲಿದೆ? ಒಂದು ಬೈಕೇ ಇಲ್ವಲ್ಲ ಇಲ್ಲಿ, ಎಲ್ಲ ಕಾರೇ ಇದೆ ಅಪ್ಪ. ಸೊ ಈ ದೊಡ್ಡ ಬೆಟ್ಟ ಲೇಕಿಗೆ ಬಂದರೆ ಲೇಕ್ ವ್ಯೂ ಪಾಯಿಂಟ್ ಅಂತ ಅಷ್ಟಕ್ಕಷ್ಟೇ. ನಾರ್ಮಲಿ ₹10 ಎಲ್ಲ ಕಡೆ ಫುಲ್ಲು ಅದು ಜಾಲರ್ ಇರುತ್ತಲ್ಲ, ಜಾಳಿಗೆ ಹೊಡೆದು ಬಿಟ್ಟವ್ರೆ ಫುಲ್ಲು. ಎಕ್ಸಿಟ್ ಯಾವ ಕಡೆ? ಬಟ್ ಈ ಬೆಟ್ಟಕ್ಕೆ ಬಂದರೆ ಒಂದು ಒಳ್ಳೆ ಥಿಂಗ್ ಏನಂದರೆ, ಈ ಥರ ವೆಜಿಟೇಬಲ್ ಸಾಲಡು, ಆಮೇಲೆ ಸ್ಟೀಮ್ಡು ಎಲ್ಲ ಇದೆ ಆ್ಯಕ್ಚುಲಿ. ಸ್ಟೀಮ್ ಫುಡ್ ಎಲ್ಲ ಸಿಗುತ್ತೆ. ಸೊ ಒಳ್ಳೆ ಹೆಲ್ತಿಗೆ ಇಂಪಾರ್ಟೆನ್ಸ್ ಇರೋದೆಲ್ಲ ಫುಡ್ ಇಲ್ಲಿದೆ. ಸ್ಟೀಮ್ಡು ಮಿಕ್ಸ್ ಸಿಗುತ್ತೆ ಅಂಕಲ್? ಇದೇನು ಗೋಬಿನ? ಬಟ್ ಅದು ಸೋಯಾ ಥರ ಇದೆ. ನಿಧಾನಕ್ಕೆ ಕನೆಕ್ಟ್ ಆಗುತ್ತೆ, 1 ನಿಮಿಷ.
ಸೊ ಈ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ಏನಿದೆ ಅಲ್ಲ, ಸೊ ಇದು ನೀವು ಆರಾಮಾಗಿ ರೆಸ್ಟ್ ಕುತ್ಕೊಂಡು ಮಾಡೋರಿದ್ರೆ ಅಂದರೆ ಬೇಗ ಬನ್ನಿ. ಆ್ಯಕ್ಚುಲಿ ಇದು ನಮ್ಮ ಮುಳ್ಳಯ್ಯನಗಿರಿ ಅದು ಇದು ಥರ ಫ್ರೀ ಇಲ್ಲ. ಎಲ್ಲಿ ಬೇಕಲ್ಲಿ ಅದೇನಂತಾರಲ್ಲ ಜಾಳ್ಗೆ, ನಮ್ಮ ಸೈಡು ಜಾಳ್ಗೆ ಅಂತಾರೆ, ಕೆಲವರು ಜಾಲರ್ ಅಂತಾರೆ. ಸೊ ಅದನ್ನು ಫುಲ್ ಹೊಡೆದು ಬಿಟ್ಟಿದ್ದಾರೆ. ಸೊ ಫೋಟೋ ತಗೊಳ್ಳುವಾಗಲೂ ನಿಮ್ಗೆ ಅದು ಅಡ್ಡ ಬಂದೇ ಬರುತ್ತೆ. ಸೊ ಅಷ್ಟೊಂದೇನು ನೀಟ್ ಅನಿಸಲ್ಲ, ಬಟ್ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋರಿದ್ರೆ ಬೆಸ್ಟು. ಒಳಗಡೆ 10 ರೂಪಾಯಿ ಇದೆ, 1 ಪರ್ಸನ್ಗೆ 10 ರುಪೀಸು. ಸೊ ಅದಾದಮೇಲೆ ನೆಕ್ಸ್ಟು 2 ಡೇಸ್ ಬರ್ಬೇಕು ನೋಡಿ, 2 ಡೇಸ್ ಇರಬೇಕಾಗುತ್ತೆ ಇಲ್ಲಿ. ಎಲ್ಲ ಕಂಪ್ಲೀಟಾಗಿ ನೋಡ್ಬೇಕಂದ್ರೆ ಎಕ್ಸಾಕ್ಟಾಗಿ 2 ಡೇಸ್ ಇರಬೇಕು. 1 ಡೇಯಲ್ಲಿ ನೋಡ್ತೀರಾ ಅಂದರೆ ಅರ್ಧ ನೋಡೋದು, ಮತ್ತು ಅರ್ಧ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಬೇಕಾಗತ್ತೆ. ಇಲ್ಲಿ ಬಿಡ್ತಾರೆ ಒಳಗಡೆ ನೋಡು, ಬೆಟ್ಟದಲ್ಲೇ ಹೆಂಗೆ ಮಾಡಿದ್ದಾರೆ. ಎಷ್ಟು ಹೊಸ ಬಸ್ ಗುರು ಇದು. ಇಂಥ ಬಸ್ನು ಇನ್ನೂ ಓಡಾಡಿಸ್ತಾ ಇದ್ದೀರಾ. ನನಗೆ ಒಂದು ಪ್ರಾಬ್ಲಮ್ ಏನಂದರೆ ನೋ ಪ್ಲಾಸ್ಟಿಕ್ ಅಂತ ಹೇಳಿಬಿಟ್ಟು ಈ ರೇಂಜಿಗೆ ಗಬ್ ಎಬ್ಸಿ. ಟೀ ಕುಡಿತೀಯ ಮರಿ ಇಲ್ಲೇನೋ? ಹಾಂ, ಇಲ್ಲಿ ಟೀ ಕುಡಿತೀಯ ಹೆಂಗೆ ಹೇಳು? ಊಟಿ ಬೇಕ್ರಿ, ನೀಲಗಿರಿ ಆಯಿಲ್. ಶಾಪಿಗೆ ಸ್ಟಾಪ್ ಮಾಡಿದ್ವಿ, ಬಟ್ ಇಲ್ಲಿ ಚೆನ್ನಾಗಿದೆ. ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗೋಣಲ್ಲ ಸ್ವಲ್ಪ. ರಿಯಲ್ ವ್ಯೂ ಆಫ್ ಟೀ ಎಸ್ಟೇಟ್. ಇದು ದೊಡ್ಡ ಬೆಟ್ಟ ಹೋಗ್ತಾ ಇರ್ತೀರಲ್ಲ, ಆ ವ್ಯೂ ಪಾಯಿಂಟ್ ಹತ್ರ ಇರೋದು ಆ್ಯಕ್ಚುಲಿ. ಆಮೇಲೆ ಹೈ ಹಿಲ್ಸ್ ಅಂತ ಇಲ್ಲೇ ಅವ್ರದ್ದೇ ಶಾಪ್ ಇದೆ. ಅಲ್ಲಿ ಮುಂದೆ ಒಂದು ಸ್ವಲ್ಪ ನಿಮಗೆ ಏನು ಮಸಾಲ ಟೀ ಅವ್ರದ್ದೇ ಹರ್ಬಲ್ ಲಿಪ್ ಬಾಮ್ ಎಲ್ಲ ಹರ್ಬಲ್ ಐಟಮ್ಸ್ ಏನು ನ್ಯಾಚುರಲ್ ಏನಿದೆ ಅಲ್ಲ ಅದಲ್ಲಿ ಸಿಗುತ್ತೆ. ನಾನು ತೊಗೊಂಡಿದ್ದೀನಿ, ನೋಡೋಣ ಟೆಸ್ಟ್ ಮಾಡಿ. ಸೊ ಈ ಶಾಪಿಂದ ಇವಾಗ ಸ್ವಲ್ಪ ನಮಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ನೀಟಾಗಿ ಚಾಕ್ಲೇಟ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು, ಸ್ವಲ್ಪ ಕಾಸ್ಟ್ಲಿನೇ ಚಾಕ್ಲೇಟು, ಬಟ್ ಚೆನ್ನಾಗಿದೆ. ಇದೇ ಟೀ ಎಲ್ಲ ಮುಗಿಸಿ ಇವಾಗ ರಿಟರ್ನ್ ಟು ಬೆಂಗಳೂರು. ದ್ಯಾಟ್ಸ್ ಇಟ್.